ಇಂದಿನ ಸಾಕಾರ ಮುರಳಿ ಡೇಟ್ ಆಗಿದೆ 27/1/24। मीठे बच्चे, रूहानी सर्जन तुम्हें ज्ञान योग की फर्स्ट क्लास ವಂಡರ್ಫುಲ್ ಖುರಾಕ್ ಖಿಲಾತೆ। ಭಾವ ತಿಳಿಸಿದರೆ, ಮಧುರಾದ ಮಕ್ಕಳೇ, ಆತ್ಮಿಕ ಸರ್ಜನ್ ತಮಗೆ ಜ್ಞಾನ ಯೋಗದ ಫಸ್ಟ್ ಕ್ಲಾಸ್ ವಂಡರ್ಫುಲ್ ಟಾನಿಕ್ ಅನ್ನು ಕಲಿಸ್ತಾ ಇದ್ದಾರೆ। यही रूहानी खुराक एक दो को खिलाते सबकी ಖಾತ್ರಿ करते रहो। ಈ ಒಂದು ಆತ್ಮಿಕ ಟಾನಿಕ್ ಅನ್ನು ಒಬ್ಬರು ಇನ್ನೊಬ್ಬರಿಗೆ ಕೊಡ್ತಾ ಎಲ್ಲರಿಗೂ ಸತ್ಕಾರವನ್ನು ಮಾಡ್ತೀರಿ। प्रश्न, विश्व का राज्य भाग्य लेने के लिए कौन सी एक मेहनत करो? पक्की पक्की आदत डाल। ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಕ್ಕೋಸ್ಕರ ಯಾವ ಒಂದು ಶ್ರಮವನ್ನು ಮಾಡಿ ಪಕ್ಕಾ ಪಕ್ಕಾ ಅಭ್ಯಾಸವನ್ನು ಹಾಕಿ। उत्तर, ज्ञान के तीसरे नेत्र से अकाल तख्त नशीन आत्मा बाई को देखने की मेहनत। ಜ್ಞಾನದ ಮೂರನೇ ನೇತ್ರದಿಂದ ಅಕಾಲ ಸಿಂಹಾಸನಧಾರಿ ಆತ್ಮ ಸಹೋದರನನ್ನು ನೋಡುವ ಶ್ರಮ ಮಾಡಿ। ಬಾಯಿ ಬಾಯಿ ಸಮಜ ಸಬ್ಕೋ ಜ್ಞಾನ ದೋ। ಸಹೋದರ ಸಹೋದರ ಅಂತ ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ। ಪಹಲೆ ಖುದ್ ಕೋ ಆತ್ಮ ಸಮಜ್ ಫಿರ್ ಬಾಯಿ ಕೋ ಸಮಜಾओ। ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಸಹೋದರನಿಗೆ ತಿಳಿಸಿ। ये आदत डालो तो विश्व का राज्य भाग्य मिल जाए। ಈ ಒಂದು ಅಭ್ಯಾಸವನ್ನು ಹಾಕಿದಾಗ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ। इसी आदत से शरीर का बाण निकल जाएगा, माया की तूफान व बुरे संकल्प नहीं आए। ಇದೇ ಒಂದು ಅಭ್ಯಾಸದಿಂದ ದೇಹ ಬಾಣ ಹೋಗುತ್ತೆ, ಮಾಯೆಯ ಬಿರುಗಾಳಿ ಅಥವಾ ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ। दूसरों को ज्ञान का तीसरा नेत्र अच्छा लगेगा। ಇತರರಿಗೆ ಜ್ಞಾನದ ಬಾಣ ಚೆನ್ನಾಗಿ ನಾಟುತ್ತೆ। ज्ञान का तीसरा नेत्र देने वाला रूहानी बाप बैठ रूहानी बच्चों को समझा। ಜ್ಞಾನದ ಮೂರನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ। ज्ञान का तीसरा नेत्र सिवाय बाबा के और कोई दे नहीं सकता। ಜ್ಞಾನದ ಮೂರನೇ ನೇತ್ರ ತಂದೆ ಬಿಟ್ಟು ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ। अभी तुम बच्चों को ज्ञान का तीसरा नेत्र मिला। ಈಗ ತಮ್ಮ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ। तुम जानते हो अब ये पुरानी दुनिया बदलने वाली है। ತಮಗಂತೂ ಈಗ ಅರಿವಾಗಿದೆ, ಈ ಹಳೆ ಪ್ರಪಂಚ ಪರಿವರ್ತನೆ ಆಗೋದಿದೆ। बेचारे मनुष्य नहीं जानते कौन बदलने वाला कैसे बदलते, क्योंकि उनको ज्ञान का तीसरा नेत्र ही नहीं। ಪಾಪ ಮನುಷ್ಯರಿಗೆ ಗೊತ್ತೇ ಇಲ್ಲ ಯಾವ ರೀತಿ ಪರಿವರ್ತನೆ ಆಗತ್ತೆ, ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅವರಿಗೆ ಜ್ಞಾನದ ಮೂರನೇ ನೇತ್ರ ಇಲ್ಲ। तुम बच्चों को अभी ज्ञान का तीसरा नेत्र मिला है, जिससे तुम सृष्टि के आदि मध्य अंत को जानोगे। ತಮ್ಮ ಮಕ್ಕಳಿಗೆ ಈಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ, ಇದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಹರಿತಿದ್ದೀರಾ। ಯೇ ಹೇ ಜ್ಞಾನ ಕಾ ಸ್ಯಾಕ್ರೀನ್, ಇದಾಗಿದೆ ಜ್ಞಾನದ ಸ್ಯಾಕ್ರೀನ್। ಸ್ಯಾಕ್ರೀನ್ ಕೆ ಏಕ್ ಬೂಂದ್ ಭಿ ಕಿತನಿ ಮೀಠಿ ಹೋತಿ ಹೈ। ಸ್ಯಾಕ್ರೀನಿನ ಒಂದು ಬಿಂದುನೂ ಸಹ ಎಷ್ಟು ಮಧುರವಾಗಿರುತ್ತೆ। ज्ञान का एक ही अक्षर है मनमनाभो। अपने को आत्मा समझ बाबा को याद करो। ಜ್ಞಾನದ ಒಂದೇ ಒಂದು ಅಕ್ಷರ ಆಗಿದೆ ಮನ್ಮನಾಭ। ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ। बाप शांतिधाम सुखधाम का रास्ता बता रहे। बाबा आए हैं बच्चों को स्वर्ग का वर्षा देने, तो बच्चों को कितनी खुशी होनी चाहिए। ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ದಾರಿಯನ್ನು ತೋರಿಸಿದರೆ, ಬಾಬಾ ಬಂದಿದ್ದರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಕ್ಕೆ, ಅಂದಮೇಲೆ ಮಕ್ಕಳು ಎಷ್ಟು ಖುಷಿಯಲ್ಲಿ ಇರಬೇಕಲ್ಲ। कहते भी है खुशी जैसा खुराक नहीं, जो सदैव खुशी मौज में रहते
ಉನ್ಕೆ ಲಿಯೆ ವೋ ಜೈಸೆ ಖುರಾಕ್ ಹೋ ಜಾತಾ. ತಿಳಿಸಲಾಗತ್ತೆ ಖುಷಿ ಅಂತಹ ಟಾನಿಕ್ ಇಲ್ಲ. ಅಂದಮೇಲೆ ಸದಾ ಖುಷಿ ಮೋಜಿನಲ್ಲಿ ಇರಕ್ಕೋಸ್ಕರ ಅವರಿಗೆ ಇದೊಂದು ಟಾನಿಕ್ ಆಗಿದೆ. 21 ಜನ ಮೌಜ್ ಮೇ ರಹನೆ ಕಿ ಯೇ ಜಬರ್ದಸ್ತ್ ಖುರಾಕ್. 21 ಜನ್ಮ ಮೋಜಿನಲ್ಲಿ ಇರೋದಕ್ಕೋಸ್ಕರ ಇದೊಂದು ಜಬರ್ದಸ್ತ್ ಟಾನಿಕ್ ಆಗಿದೆ. ಯಹಿ ಖುರಾಕ್ ಸದೇ ಏಕ್ ದೋ ಕೋ ಖಿಲಾತೆ ರಹೋ. ಈ ಒಂದು ಟಾನಿಕ್ ಅನ್ನ ಸದಾ ಒಬ್ಬರು ಇನ್ನೊಬ್ಬರಿಗೆ ಕೊಡ್ತಾ ಇರಿ. ತುಮ್ ಶ್ರೀಮತ್ ಪರ್ ಸಬ್ಕಿ ರೂಹಾನಿ ಖಾತ್ರಿ ಕರ್ಸ್ತಿ. ತಾವು ಶ್ರೀಮತದಂತೆ ಎಲ್ಲರಿಗೆ ಸತ್ಕಾರವನ್ನು ಮಾಡ್ತೀರಿ. ಸಚ್ಚಿ ಸಚ್ಚಿ ಖುಷ್ ಕೈರಾವ್ ಬಿ ಯೇ ಹೈ ಕಿಸಿ ಕೋ ಬಾಬಾ ಕಾ ಪರಿಚಯ ದೇನಾ. ಸತ್ಯವಾದಂತಹ ಖುಷಿಯ ಸತ್ಕಾರನೂ ಇದೇ ಆಗಿದೆ, ಇತರರಿಗೆ ಬಾಬೋರ ಪರಿಚಯವನ್ನು ಕೊಡುವಂಥದ್ದು. मीठे बच्चे जानते हैं बेहद के बाप द्वारा हमको जीवन मुक्ति की खुराक मिलती. ಮಧುರವಾದ ಮಕ್ಕಳಿಗೆ ಗೊತ್ತಿದೆ ಅನಂತವಾದ ಬಾಬೋರಿಂದ ನಮಗೆ ಜೀವನ್ ಮುಕ್ತಿಯ ಟಾನಿಕ್ ಸಿಗ್ತಾ ಇದೆ. ಸತ್ಯುಗ್ ಮೇ ಭಾರತ್ ಜೀವನ್ ಮುಕ್ತ ಪಾವಂತ. ಸತ್ಯುಗದಲ್ಲಿ ಭಾರತ ಜೀವನ್ ಮುಕ್ತವಾಗಿತ್ತು, ಪಾವನವಾಗಿತ್ತು. बाप बहुत बड़ी ऊंची खुराक देते हैं तब तो गायन है. अतीन्द्रिय सुख पूछना हो तो ಗೋಪ ಗೋಪಿ ಸೆ ಪೂಜು. ತಂದೆ ಬಹಳ ಉನ್ನತವಾದಂತಹ ಟಾನಿಕ್ ಅನ್ನು ಕೊಡುತ್ತಾರೆ, ಅದಕ್ಕೆ ಗಾಯನ ಇದೆ. ಅತೀಂದ್ರಿಯ ಸುಖವನ್ನ ಕೇಳಬೇಕು ಅಂದರೆ ಗೋಪ ಗೋಪಿಯರನ್ನ ಕೇಳಿ. ये ज्ञान और योग की कितनी फर्स्ट क्लास वंडरफुल खुराक है और ये खुराक एक ही रूहानी सर्जन के पास. ಈ ಜ್ಞಾನ ಮತ್ತು ಯೋಗದ ಫಸ್ಟ್ ಕ್ಲಾಸ್ ವಂಡರ್ಫುಲ್ ಟಾನಿಕ್ ಆಗಿದೆ, ಮತ್ತು ಈ ಒಂದು ಟಾನಿಕ್ಕು ಒಬ್ಬ ಆತ್ಮಿಕ ಸರ್ಜನಿಂದ ಸಿಗತ್ತೆ. और किसी को इस खुराक का मालूम ही नहीं. ಇತರರಿಗೆ ಯಾರಿಗೂ ಈ ಟಾನಿಕ್ ಬಗ್ಗೆ ಗೊತ್ತೇ ಇಲ್ಲ. बाबा कहते मीठे बच्चे तुम्हारे लिए हथेली पर सौगात ले आया. ತಂದೆ ತಿಳಿಸ್ತಾರೆ, ಮದರಾದ ಮಕ್ಕಳೇ, ನಾನು ಕೈ ಮೇಲೆ ಸೌಗಾತನ್ನು ತಂದಿದ್ದೀನಿ. ಮುಕ್ತಿ ಜೀವನ್ ಮುಕ್ತಿ ಕಿ ಯೇ ಸೌಗಾತ್ ಮೇರೆ ಪಾಸ್ ಹಿ रहती. ಮುಕ್ತಿ ಜೀವನ್ ಮುಕ್ತಿಯ ಸೌಗಾತ್ ನನ್ನ ಹತ್ರನೇ ಇರುತ್ತೆ. ಕಲಕ್ ಕಲಕ್ ಮೇ ಹಿ ಆಕರ್ ತುಮಕೋ ದೇತಾ ಹೂँ ಫಿರ್ ರಾವಣ್ ಚೀನ್ ಲೇತಾ ಹೈ. ಕಲ್ಪ ಕಲ್ಪ ಬಂದು ನಾನೇ ತಮಗೆ ಕೊಡ್ತೀನಿ, ಮತ್ತೆ ರಾವಣ ಕಿತ್ಕೊಂಡ್ಬಿಡ್ತಾನೆ. तो अभी तुम बच्चों को कितनी खुशी का पारा चढ़ा रहना चाहिए. ಈಗ ತಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿಯ ಪಾರ ಬೆಳಿಬೇಕಾಗಿದೆ ಅಲ್ಲ. तुम जानते हो हमारा एक ही बाप टीचर और सच्चा सच्चा सद्गुरु है जो हमको साथ ले जा. ತಮಗಂತೂ ಗೊತ್ತಿದೆ ನಮಗೆ ಒಬ್ಬ ತಂದೆ ಟೀಚರ್ ಸತ್ಯ ಸತ್ಯವಾದ ಸದ್ಗುರು ಆಗಿದ್ದಾರೆ, ಅವರು ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. मोस्ट बिलीवेड बाबा से विश्व की बादशाही मिलती, ये कम बात है क्या. सदैव हर्षित रहना चाहिए. ಬಹಳ ಮಧುರವಾದ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ, ಇದೇನು ಕಡಿಮೆ ಮಾತಾ. ಸದಾ ಹರ್ಷಿತವಾಗಿರಬೇಕಲ್ಲ. गॉडली स्टूडेंट लाइफ इज द बेस्ट है, ये अभी का ही गायन. ಭಗವಂತನ ಸ್ಟೂಡೆಂಟ್ ಆಗಿದ್ದೀವಿ, ಈ ಒಂದು ಜೀವನ ಬಹಳ ಉತ್ತಮ, ಇದು ಇಲ್ಲಿನ ಈಗಿನ ಮಾತಾಗಿದೆ. फिर नई दुनिया में भी तो सदैव खुशी में ಖುಷಿಯಾ ಮನಾತೆ रहेंगे. ಮತ್ತೆ ಹೊಸ ಪ್ರಪಂಚದಲ್ಲೂ ತಾವು ಸದಾ ಖುಷಿಯನ್ನೇ ಆಚರಣೆ ಮಾಡ್ತಿರ್ತೀರಾ. ದುನಿಯಾ नहीं जानती सच्ची सच्ची खुशियां कब मनाई जाए. ಪ್ರಪಂಚದವರಿಗೆ ಗೊತ್ತಿಲ್ಲ ಸತ್ಯವಾದಂತಹ ಖುಷಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ. मनुष्यों को तो सत्युग का ज्ञान ही नहीं तो यहाँ ही मेहनत करते रहते. ಮನುಷ್ಯರಿಗೆ ಸತ್ಯುಗದ ಜ್ಞಾನವೇ ಇಲ್ಲ, ಅದಕ್ಕೆ ಇಲ್ಲಿಗೋಸ್ಕರ ಇಲ್ಲಿ ಶ್ರಮವನ್ನು ಮಾಡ್ತಿರ್ತಾರೆ. परंतु इस पुरानी तमो प्रधान दुनिया में खुशी कहाँ से आए. ಆದರೆ ಈ ಹಳೆ ತಮೋ ಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುತ್ತೆ.
यहाँ तो त्राही त्राही करते रहते ಕಿತನಿ ದುಃಖ ಕಿ ದುನಿಯಾ. ಇಲ್ಲಂತೂ ಆಹಾಕಾರ ಮಾಡ್ತಿರ್ತಾರೆ. ಎಷ್ಟು ದುಃಖದ ಪ್ರಪಂಚ ಅಲ್ವಾ. बाप तुम बच्चों को कितना सहज रास्ता बताते, गृहस्थ व्यवहार में रहते ಕಮಲ್ ಫೂಲ್ ಸಮಾನ. ತಂದೆ ತಮ್ಮ ಮಕ್ಕಳಿಗೆ ಎಷ್ಟು ಸಹಜವಾದ ದಾರಿಯನ್ನು ತಿಳಿಸಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪ ಸಮಾನ ಇದೆ. ದಂಧಾ ದೋರಿ ಆದಿ ಕರ್ತೇವೆ ಮುಜೆ ಯಾದ್ ಕರ್ತೆ ರಹೋ. ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ನನ್ನನ್ನು ನೆನಪು ಮಾಡಿ. ಜೈಸೆ ಆಶಿಕ್ ಮಾಶಿಕ್ ಓತೆ ವ ತೋ ಏಕ್ ದೋ ಕೋ ಯಾದ್ ಕರ್ತೆ ರಹೋ. ಯಾವ ರೀತಿ ಪ್ರಿಯತಮ ಪ್ರಿಯತಮೆಯರಿರ್ತಾರೆ, ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡ್ತಾ ಇರ್ತಾರೆ. ವ ಉನ್ಕಾ ಆಶಿಕ್ ವ ಉನ್ಕಾ ಮಾಶಿಕ್ ಹೋತಾ. ಯಹ ವೋ ಬಾತ್ ನಹೀ ಹೈ. ಇವರು ಅವರಿಗೆ ಪ್ರಿಯತಮೆ ಆದರೆ ಅವರು ಇವರಿಗೆ ಪ್ರಿಯತಮ. ಇಲ್ಲಿ ಆ ಮಾತಿಲ್ಲ. ಯಹ ತುಮ್ ಸಭಿ ಕಾ ಮಾಶಿಕ್ ಕೆ ಜನ್ಮ ಜನ್ಮಾಂತರಕ್ಕೆ ಆಶಿಕ್ ಹೋ ರಹತೆ. ಇಲ್ಲಂತೂ ತಾವೆಲ್ಲರೂ ಒಬ್ಬ ಪ್ರಿಯತಮನ ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಲ್ಲ. ಬಾಪ್ ತುಮಾರ ಆಶಿಕ್ ನಹಿ ಬಂತಾ ತುಮ್ ಉಸ್ ಮಾಶುಕ್ ಕೋ ಆನೆ ಲಿಯೆ ಯಾದ್ ಕರ್ತೆ ಆಯಿ. ಬಾಬಾ ನಿಮ್ಮ ಪ್ರಿಯತಮೆ ಆಗೋದಿಲ್ಲ, ತಾವು ಆ ಪ್ರಿಯತಮ ಬರಕ್ಕೋಸ್ಕರ ನೆನಪು ಮಾಡ್ತಾ ಇರ್ತೀರಲ್ಲ. ಜಬ್ ದುಃಖ ಜಾಸ್ತಿ ಹೋತಾ ತೋ ಜಾಸ್ತಿ ಸಿಮಿರನ್ ಕರ್ತೆ. ಯಾವಾಗ ಬಹಳ ದುಃಖ ಆಗ್ಬಿಡುತ್ತೆ ಆಗ ಬಹಳಷ್ಟು ಸ್ಮೃತಿಯನ್ನು ಮಾಡಲಾಗತ್ತೆ. ತಬ್ ತೋ ಗಾಯನ ಹೇ ದುಃಖ ಮೇ ಸಿಮಿರನ್ ಸಬ್ ಕರೆ ಸುಖ ಮೇ ಕರೇನ ಕೋಯ್. ಅದಕ್ಕೆ ಗಾಯನ ಇದೆ, ದುಃಖದಲ್ಲಿ ಎಲ್ಲರೂ ಸ್ಮೃತಿ ಮಾಡ್ತಾರೆ, ಸುಖದಲ್ಲಿ ಯಾರು ಮಾಡಲ್ಲ. ಈ ಸಮಯ ಬಾಬಾ भी सर्वशक्तिवान है, दिन प्रतिदिन माया भी सर्वशक्तिवान तमो प्रदान होती जाती. ಈ ಸಮಯದಲ್ಲಿ ತಂದೆ ಸರ್ವಶಕ್ತಿವಂತರಾಗಿದ್ದಾರೆ, ದಿನ ಪ್ರತಿದಿನ ಮಾಯನು ಸರ್ವಶಕ್ತಿ ತಮೋ ಪ್ರದಾನ ಆಗ್ತಾ ಹೋಗುತ್ತೆ. इसलिए अब बाबा कहते मीठे बच्चे देही अभिमानी बनो. ಅದಕ್ಕೋಸ್ಕರ ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಇರಿ. अपने को आत्मा समझ मुझ बाबा को याद करो और साथ साथ दैवी गुण भी धारण करो, तो तुम ऐसे लक्ष्मी नारायण बन जाएंगे. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನ ತಂದೆಯನ್ನು ನೆನಪು ಮಾಡ್ತಾ ಇರಿ, ಮತ್ತೆ ಜೊತೆ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಆಗ ಈ ರೀತಿ ಲಕ್ಷ್ಮೀ ನಾರಾಯಣ ಆಗ್ತೀರಾ. इस पढ़ाई में मुख्य बात है ही याद की. ಈ ವಿದ್ಯೆಯಲ್ಲಿ ಮುಖ್ಯವಾದ ಮಾತಾಗಿದೆ ನೆನಪಿಂದು. ऊंचते ऊंच बाबा को बहुत प्यार स्नेह से याद करना चाहिए. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನ ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕಾಗಿದೆ. वह बाप ही नई दुनिया स्थापन करने वाला है. ಆ ತಂದೆನೇ ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಾರೆ. बाबा कहते मैं आया हूँ तुम बच्चों को विश्व का मालिक बनाने. ತಂದೆ ತಿಳಿಸ್ತಾರೆ, ನಾನು ಬಂದಿದ್ದೀನಿ ತಮ್ಮ ಮಕ್ಕಳಿಗೆ ವಿಶ್ವದ ಮಾಲೀಕರಾಗಿ ಮಾಡಲು. इसलिए अब मुझे याद करो तो तुम्हारे अनेक जन्मों के पाप कट जाए. ಅದಕ್ಕೆ ನೀವು ನನ್ನನ್ನು ಈಗ ನೆನಪು ಮಾಡಿ, ಆಗ ನಿಮ್ಮ ಅನೇಕ ಜನ್ಮಗಳ ಪಾಪಗಳು ಕಟ್ಟಾಗುತ್ತೆ. ಪತಿತ ಪಾವನ್ ಬಾಬಾ ಕೋ ಹಿ ಬುಲಾತೆ ಹೈ ನಾ. ಪತಿತ ಪಾವನ ತಂದೆಯನ್ನೇ ಕರೆಯಲಾಗುತ್ತಲ್ಲ. ಆ ಬಾಬಾ ಆಯೇ ಹೇ ತೋ ಜರೂರ್ ಪಾವನ್ ಬನ್ನಾ ಹೈ. ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಖಂಡಿತವಾಗಿ ಪಾವನ ಆಗಬೇಕಲ್ಲ. बाप दुख हरता सुख करता बरोबर सतयुग में पावन दुनिया थी तो सभी सुखी थे. ತಂದೆ ದುಃಖ ಹರ್ತ ಸುಖ ಕರ್ತ ಆಗಿದೆ. ಖಚಿತವಾಗಿ ಸತ್ಯುಗದಲ್ಲಿ ಪಾವನ ಪ್ರಪಂಚ ಇತ್ತು, ಅದಕ್ಕೆ ಎಲ್ಲರೂ ಸುಖವಾಗಿತ್ತು. अभी बाप फिर से कहते बच्चे शांतिधाम सुखधाम को याद करते रहो. ಈಗ ತಂದೆ ಮತ್ತೆ ತಿಳಿಸ್ತಿದ್ದಾರೆ, ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ತಾ ಇರಿ. अभी है संगम युग कि भैया तुमको इस पार से उस पार ले जा.
ಈಗಂತೂ ಸಂಗಮ ಯುಗ ಆಗಿದೆ. ಈ ತೀರದಿಂದ ಆ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. नैया कोई एक नहीं, सारी दुनिया जैसे एक बड़ा जहाज है, उसको पार ले जा. ದೋಣಿ ಒಬ್ಬರಲ್ಲ, ಇಡೀ ಪ್ರಪಂಚ ಒಂದು ಬಹಳ ದೊಡ್ಡ ದೋಣಿಯಾಗಿದೆ, ಅದನ್ನ ಪಾರು ಮಾಡ್ತಾರೆ. तो मीठे मीठे बच्चों को कितनी खुशियां होनी चाहिए ना, तुम्हारे लिए तो सदै खुशियां ही खुशी. ತಾವು ಅತಿ ಮಧುರವಾದ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕಲ್ವ, ತಮಗೋಸ್ಕರ ಸದಾ ಖುಷಿನೇ ಖುಷಿಯಾಗಿದೆ. ಬೇಹದ್ ಕಾ ಬಾಪ್ ತುಮಕೋ ಪಡಾ ರೇ ಹೇ, ವಾ ಯೇ ತೋ ಕಬ್ ಸುನಾ ನಾ ಪಡಾ. ಅನಂತವಾದ ತಂದೆ ಓದಿಸ್ತಿದ್ದಾರೆ. ವಾ, ಈ ರೀತಿ ಯಾವಾಗಾದರೂ ಕೇಳಿದ್ರ? ಈ ರೀತಿ ಎಂದೂ ಓದಿಲ್ವಲ್ಲ. भगवान वाच मैं तुमको राजयोग सिखाता हूँ, तुम रूहानी बच्चों को राजयोग सिखा रहा हूँ. तो पूरी ರೀತಿ सीखना चाहिए. ಭಗವಂತನ ಮಹಾವಾಕ್ಯ. ನಾನು ತಮಗೆ ರಾಜಯೋಗವನ್ನು ಕಳಿಸ್ತಿದ್ದೀನಿ, ತಾವು ಆತ್ಮೀಯ ಮಕ್ಕಳು ರಾಜಯೋಗವನ್ನು ಕಲಿತಿದ್ದೀರಾ ಅಂದ ಮೇಲೆ ಪೂರ್ತಿ ಕಲಿಬೇಕಲ್ಲ. ಧಾರಣಾ ಕರ್ನಿ ಚಾಯೆ, ಪೂರಿ ರೀತಿ ಪಡ್ನಾ ಚಾಯೆ. ಧಾರಣೆ ಮಾಡಬೇಕಾಗಿದೆ, ಪೂರ್ತಿ ಚೆನ್ನಾಗಿ ಓದಬೇಕಾಗಿದೆ. ಪಢಾಯಿ ಮೇ ನಂಬರ್ ವಾರ್ ತೋ ಸದೇ ಹೋತೆ ಹಿ ಹೈ. ವಿದ್ಯೆಯಲ್ಲಿ ನಂಬರ್ ವಾರ್ ಅಂತೂ ಸದಾ ಆಗೇ ಆಗತ್ತೆ. ಅಪನೆ ಕೋ ದೇಖ್ನಾ ಚಾಹಿಯೆ ಮೇ ಉತ್ತಮ ಹೋ, ಮಾಧ್ಯಮ ಹೋ ಯಾ ಕನಿಷ್ಠ. ನಮ್ಮನ್ನ ನಾವು ನೋಡ್ಕೋಬೇಕಾಗಿದೆ, ನಾವು ಉತ್ತಮ ಆಗಿದ್ದೀವ, ಮಾಧ್ಯಮನ ಅಥವಾ ಕನಿಷ್ಠನ. बाबा कहते अपने को देखो, मैं ऊंच पद पाने के लिए लायक हूँ, रूहानी सर्विस करता हूँ. ತಂದೆ ತಿಳಿಸ್ತಾರೆ, ತಮ್ಮನ್ನ ತಾವು ನೋಡಿ, ನಾನು ಉನ್ನತವಾದ ಪದವಿಯನ್ನು ಪಡೆಯೋಕ್ಕೆ ಲಾಯಕ್ಕಾಗಿದ್ದೀನ, ಆತ್ಮಿಕ ಸೇವೆಯನ್ನು ಮಾಡ್ತೀನ. ಕ್ಯೋಂಕಿ ಬಾಬಾ ಕೇತೆ ಬಚ್ಚೆ ಸರ್ವಿಸಬಲ್ ಬನೋ, ಫಾಲೋ ಕರೋ. ಯಾಕೆಂದರೆ ತಂದೆ ತಿಳಿಸ್ತಾರೆ, ಮಕ್ಕಳೇ ಆತ್ಮಿಕ ಸೇವೆಯನ್ನು ಮಾಡಿ, ಫಾಲೋ ಮಾಡಿ. मैं आया हूँ सर्विस के लिए, रोज सर्विस करता हूँ, इसलिए ही तो ये रथ लिया ना. ನಾನು ಬಂದಿದ್ದೀನಿ ಸೇವೆ ಮಾಡೋಕ್ಕೋಸ್ಕರ, ಪ್ರತಿನಿತ್ಯ ಸೇವೆ ಮಾಡ್ತೀನಿ, ಅದಕ್ಕೋಸ್ಕರ ಈ ರಥವನ್ನು ಪಡೆದಿದ್ದೀನಲ್ಲ. ಇನ್ಕಾ ರಥ್ बीमार पड़ जाता तो मैं इनको बैठ मुरली सुनाता. ಯಾವಾಗ ಇವರ ರಥ ಅನಾರೋಗ್ಯದಲ್ಲಿ ಬೀಳತ್ತೆ, ಆಗ ನಾನು ಕುತ್ಕೊಂಡು ಇವರಲ್ಲಿ ಮುರಳಿಯನ್ನ ಬರೀತೀನಿ. ಮುಖ್ಸೆ ತೋ ಬೋಲ್ ನಹೀ ಸಕ್ತೆ ತೋ ಲಿಖ್ ದೇತಾ. ಬಾಯಿಂದ ತಿಳಿಸಕ್ಕಾಗಲ್ಲ ಅಂದಾಗ ಬರೆದು ಬಿಡ್ತೀನಿ. ಬಾಕಿ ಬಚ್ಚೋं के लिए मुरली मिस ना हो तो मैं भी सर्विस कर रहा हूँ. ಬಾಕಿ ಮಕ್ಕಳಿಗೆ ಮುರಳಿ ಮಿಸ್ ಆಗಬಾರ್ದು, ಅದಕ್ಕೆ ನಾನು ಸೇವೆ ಮಾಡ್ತಿದ್ದೀನಲ್ಲ. ये है रूहानी सर्विस, बाप मीठे मीठे बच्चों को समझाते. ಇದಾಗಿದೆ ಆತ್ಮಿಕ ಸೇವೆ. ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. बच्चे तुम भी बाबा की सर्विस में लग जाओ, ऑन गॉड फादरली सर्विस. ಮಕ್ಕಳೇ, ತಾವು ಸಹ ತಂದೆಯ ಸೇವೆಯಲ್ಲಿ ತೊಡಗಿ, ಭಗವಂತನ ಸೇವೆಯಾಗಿದೆ. सारे विश्व का मालिक बाबा ही तुमको विश्व का मालिक बनाने आए. ಇಡೀ ವಿಶ್ವದ ಮಾಲೀಕ ತಂದೆ ತಮ್ಮನ್ನ ವಿಶ್ವದ ಮಾಲೀಕರಾಗಿ ಮಾಡಕ್ಕೆ ಬಂದಿದ್ದಾರೆ. जो अच्छा सर्विस करते उनको महावीर कहा जाता. ಯಾರು ಬಹಳ ಚೆನ್ನಾಗಿ ಪುರುಷಾರ್ಥವನ್ನ ಮಾಡುತ್ತಾರೆ ಅವರಿಗೆ ಮಹಾವೀರ ಅಂತ ತಿಳಿಸಲಾಗುತ್ತೆ. देखा जाता कौन महावीर है जो बाबा के डायरेक्शन पर चलते. ಇದು ಸಹ ನೋಡಲಾಗತ್ತೆ, ಯಾರು ಮಹಾವೀರರಾಗಿದ್ದಾರೆ, ಯಾರು ಬಾಬೋರ ಡೈರೆಕ್ಷನ್ ಅನುಸಾರ ನಡೀತಾರೆ. बाबा का फरमान है अपने को आत्मा समझ बाई बाई को देखो. ತಂದೆಯ ಆಜ್ಞೆಯಾಗಿದೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಸಹೋದರ ಸಹೋದರರನ್ನ ನೋಡಿ. ये शरीर को भूल जाओ, बाप भी इन शरीर को नहीं देखते. ಈ ಶರೀರವನ್ನು ಮರ್ತೋಗಿ
ತಂದೆನೂ ಈ ಶರೀರಗಳನ್ನು ನೋಡೋದಿಲ್ಲ. बाबा कहते मैं आत्माओं को देखता हूँ, बाकी ये तो ज्ञान है कि आत्मा शरीर बिगर बोल नहीं सकती. ತಂದೆ ತಿಳಿಸ್ತಾರೆ, ನಾನು ಆತ್ಮವನ್ನೇ ನೋಡ್ತೀನಿ, ಬಾಕಿ ಈ ಜ್ಞಾನ ಆತ್ಮ ಶರೀರ ಇಲ್ಲದೆ ಮಾತಾಡಕ್ಕೆ ಸಾಧ್ಯ ಇಲ್ವಲ್ಲ. ಮೇ ಬಿ ಈ ಶರೀರ ಮೇ ಆಯಾ ಹೂ ಲೋನ್ ಲಿಯಾ ಹುವಾ, ನಾನು ಈ ಶರೀರದಲ್ಲೇ ಬಂದಿದ್ದೀನಿ, ಲೋನ್ ಪಡ್ಕೊಂಡಿದ್ದೀನಲ್ಲ. ಶರೀರ ಕೆ ಸಾಥ್ ಹಿ ಆತ್ಮ ಪढ़ सकती, ಬಾಬಾ ಕಿ ಬೈಠಕ್ ಯಹ. ಶರೀರದ ಜೊತೆಗೆ ಆತ್ಮ ಓದತ್ತೆ, ಬಾಬೂರು ಸಹ ಇಲ್ಲೇ ಕೂತಿದ್ದಾರೆ. ಯೇ ಹೇ ಅಕಾಲ್ ತಖ್ತ್, ಆತ್ಮ ಅಕಾಲ್ ಮೂರತ್. ಇದಾಗಿದೆ ಅಕಾಲ ಸಿಂಹಾಸನ, ಆತ್ಮ ಅಕಾಲ ಮೂರ್ತ ಆಗಿದೆ. ಆತ್ಮ ಕಬ್ ಚೋಟಿ ಬಡಿ ನಹೀ ಹೋತಿ, ಶರೀರ ಛೋಟಾ ಬಡಾ ಹೋತ. ಆತ್ಮ ಎಂದು ಸಣ್ಣದು ದೊಡ್ಡದು ಆಗೋದಿಲ್ಲ, ದೇಹ ಸಣ್ಣದಿಂದ ದೊಡ್ಡದಾಗತ್ತೆ. जो भी आत्माएं हैं उन सभी का तख्त ये भ्रुकुटी का बीज. ಯಾರೆಲ್ಲ ಆತ್ಮಗಳಿದ್ದಾರೆ ಅವರೆಲ್ಲರ ಸಿಂಹಾಸನ ಭ್ರುಕುಟಿಯ ಮಧ್ಯದಲ್ಲಿ ಇದೆ. शरीर तो सभी के भिन्न भिन्न होते, किसका अकाल तख्त पुरुष का है, किसका अकाल तख्त स्त्री का है, किसका अकाल तख्त बच्चे का है. ಶರೀರ ಅಂತೂ ಭಿನ್ನ ಭಿನ್ನ ಎಲ್ಲರದೂ ಇರುತ್ತೆ. ಕೆಲವರ ಅಕಾಲ ಸಿಂಹಾಸನ ಪುರುಷಂದಾಗಿದ್ದರೆ, ಕೆಲವರ ಅಕಾಲ ಸಿಂಹಾಸನ ಸ್ತ್ರೀದಾಗಿದೆ, ಕೆಲವರ ಅಕಾಲ ಸಿಂಹಾಸನ ಮಗುವಿಂದಾಗಿದೆ. ಬಾಪ್ बैठ बच्चों को रूहानी ಡ್ರಿಲ್ ಸಿಕ್ಕಾತೆ. ತಂದೆ ಕುತ್ಕೊಂಡು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಅನ್ನು ಕಲಿಸ್ತಾ ಇದ್ದಾರೆ. जब कोई से बात करो तो पहले अपने को आत्मा समझो. ಯಾರ ಜೊತೆ ಆದರೂ ಮಾತಾಡಿದಾಗ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ. आम आत्मा फलानी बाई से बातें करते हैं, बाबा का पैगाम देने हैं कि शिव बाबा को याद करो. ನಾನು ಆತ್ಮ ಈ ಸಹೋದರನ ಜೊತೆ ಮಾತಾಡ್ತಾ ಇದ್ದೀನಿ, ಬಾಬೋರ ಸಂದೇಶವನ್ನು ಕೊಡಬೇಕು ಅಂದರೆ ತಂದೆಯ ನೆನಪಿನಲ್ಲಿರಿ. याद से ही जंग उतरनी है, सोने में जब काद पड़ती है तो सोने की वैल्यू ही कम हो जाए. ನೆನಪಿನಿಂದ ತುಕ್ಕು ಇಳಿಯುತ್ತೆ. ಚಿನ್ನದಲ್ಲಿ ಬೇರೆ ಅಂಶಗಳನ್ನು ಹಾಕಿದಾಗ ಚಿನ್ನದ ಮಹತ್ವ ಕಡಿಮೆ ಆಗುತ್ತಲ್ಲ. ತುಮ್ ಆತ್ಮವೋ ಮೇ ಬಿ ಜಂಗ್ ಪಡ್ನೆ ಸೆ ವ್ಯಾಲ್ಯೂಲೆಸ್ ಹೋ ಗೈ. ತಮ್ಮ ಆತ್ಮಗಳಲ್ಲೂ ತುಕ್ಕು ಬಿದ್ದಿರುವ ಕಾರಣ ಮೌಲ್ಯಗಳು ಕಡಿಮೆಯಾಗಿದೆ. अब फिर पावन बनना है, तुम आत्माओं को अब ज्ञान का तीसरा नेत्र मिला है, उस नेत्र से अपने भाई को दे. ಈಗ ಮತ್ತೆ ಪಾವನ ಆಗಬೇಕು. ತಾವು ಆತ್ಮಗಳು ಈ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂದ ಮೇಲೆ ಈ ನೇತ್ರದಿಂದ ಸಹೋದರರನ್ನೇ ನೋಡಿ. ಬಾಯಿ ಬಾಯಿ को देखने से कर्मेंद्रिय कभी चंचल नहीं हो. ಸಹೋದರನನ್ನು ನೋಡಿದಾಗ ಕರ್ಮೇಂದ್ರಿಯಗಳು ಎಂದೂ ಚಂಚಲತ್ವವನ್ನು ಮಾಡೋದಿಲ್ಲ. राज्य भाग्य लेना है, विश्व का मालिक बनना है तो मेहनत तो करो. ರಾಜ್ಯ ಭಾಗ್ಯವನ್ನು ಪಡಿಬೇಕು, ವಿಶ್ವದ ಮಾಲೀಕರಾಗಬೇಕು ಅಂದರೆ ಶ್ರಮ ಮಾಡಿ. बाई बाई समझ सभी को ज्ञान दो तो फिर ये आदत पक्की हो जाएगी. ಸಹೋದರ ಅಂತ ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ, ಮತ್ತೆ ಪಕ್ಕಾ ಅಭ್ಯಾಸ ಆಗ್ಬಿಡತ್ತೆ. सच्चे सच्चे ब्रदर्स तुम सभी हो, बाप भी ऊपर से आए तुम भी आए. ಸತ್ಯವಾದ ಸಹೋದರರು ತಾವೆಲ್ಲರೂ ಆಗಿದ್ದೀರಿ. ಬಾಬೋರು ಮೇಲೆಯಿಂದ ಬಂದಿದ್ದರೆ ತಾವು ಬಂದಿದ್ದೀರಲ್ಲ. बाप बच्चों सहित सर्विस करा रहे, सर्विस करने की बाप हिम्मत दे. ತಂದೆ ಮಕ್ಕಳ ಸಹಿತ ಸೇವೆಯನ್ನು ಮಾಡಿಸ್ತಿದ್ದಾರೆ. ಸೇವೆ ಮಾಡುವಂಥದ್ದು ಬಾಬೋರು ಧೈರ್ಯವನ್ನು ಕೊಡ್ತಾರೆ. हिम्मते मुर्दे तो ये प्रैक्टिस करनी है, मैं आत्मा बाई को पढ़ाता. ಧೈರ್ಯದಿಂದ ಪ್ರಾಕ್ಟೀಸ್ ಮಾಡಿ ನಾನು ಆತ್ಮ ಸಹೋದರನಿಗೆ ಓದಿಸ್ತಾ ಇದ್ದೀನಿ.
आत्मा पढ़ती है, इसको स्पिरिचुअल नॉलेज कहा जाता, जो रूहानी बाबा से ही मिलती. ಆತ್ಮನೇ ಓದತ್ತೆ, ಇದಕ್ಕೆ ಆತ್ಮಿಕ ಜ್ಞಾನ ಅಂತ ಹೇಳಾಗುತ್ತೆ. ಆತ್ಮಿಕ ತಂದೆಯಿಂದ ಸಿಗುತ್ತೆ. संगम पर ही बाप आकर ये ज्ञान देते हैं कि अपने को आत्मा समझो. ಸಂಗಮದಲ್ಲಿ ಬಾಬಾ ಬಂದು ತಿಳಿಸ್ತಾರೆ, ಜ್ಞಾನವನ್ನು ಕೊಡ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿಯಿರಿ. तुम अशरीरी आए थे, फिर यहाँ शरीर धारण कर तुमने 84 जन्म पाठ बजा. ನೀವು ಅಶರೀರಿಯಾಗಿ ಬಂದಿದ್ದು, ಇಲ್ಲಿ ಶರೀರವನ್ನು ಧಾರಣೆ ಮಾಡಿ ತಾವು 84 ಜನ್ಮವನ್ನು ಪಾತ್ರ ಅಭಿನಯ ಮಾಡಿದ್ದೀರಿ. अब फिर वापस चलना है, इसलिए अपने को आत्मा समझ बाई बाई की दृष्टि से दी. ಈಗ ವಾಪಸ್ ಹೋಗಬೇಕಾಗಿದೆ, ಅದಕ್ಕೋಸ್ಕರ ನಿಮ್ಮನ್ನು ನೀವು ಆತ್ಮ ಸಹೋದರ ಸಹೋದರ ಅನ್ನುವ ದೃಷ್ಟಿಯಿಂದ ನೋಡಿ. ಈ ಮೆಹನತ್ ಕರ್ನಿ, ಈ ಶ್ರಮ ಮಾಡಬೇಕಾಗಿದೆ. अपने मेहनत करनी है, दूसरों में हमारा क्या जाता. ನಿಮ್ಮ ಶ್ರಮವನ್ನು ಮಾಡಿ, ಬೇರೆಯವರ ವಿಷಯದಲ್ಲಿ ನಮಗೇನು ಹೋಗುತ್ತೆ. चैरिटी बिगिन्स एट होम, अर्थात पहले खुद को आत्मा समझ फिर बाई को समझाओ तो अच्छी ರೀತಿ ತೀರ್ लगेंगे. ಮನೆಯೇ ಮೊದಲ ಪಾಠಶಾಲೆ ಆಗಬೇಕು. ಮೊದಲು ಸ್ವಯಂವನ್ನು ಆತ್ಮ ಅಂತ ತಿಳಿಯಿರಿ, ಮತ್ತೆ ಸಹೋದರನಿಗೆ ತಿಳಿಸಿ. ಈ ಅಭ್ಯಾಸದಿಂದ ಬಾಣ ಚೆನ್ನಾಗಿ ನಾಟತ್ತೆ. ये जौहर बनना है, मेहनत करेंगे तभी ऊंच पद पाए. ಈ ತೀಕ್ಷ್ಣತೆಯನ್ನು ತುಂಬಿ ಶ್ರಮ ಮಾಡಿ ಉನ್ನತವಾದ ಪದವಿಯನ್ನು ಪಡೆಯಿರಿ. बाबा आए ही है फल देने, तो मेहनत करनी पड़े, कुछ सहन भी करना. ತಂದೆ ಬಂದಿದ್ದಾರೆ ಫಲವನ್ನು ನೀಡೋಕ್ಕೋಸ್ಕರ ಶ್ರಮನು ಮಾಡಬೇಕಾಗತ್ತೆ, ಸ್ವಲ್ಪ ಸಹನೆಯನ್ನು ಮಾಡಬೇಕಾಗತ್ತೆ. कोई उल्टे सुल्टे बात बोले तो तुम चुप रहो. ಯಾರಾದರೂ ಉಲ್ಟಾ ಸುಲ್ಟಾ ಮಾತಾಡಿದ್ರೆ ನೀವು ಸೈಲೆನ್ಸ್ ಆಗಿರಿ. तुम चुप रहेंगे तो फिर दूसरा क्या करेंगे. ತಾಲಿ 2 हाथ से बजती. ನೀವು ನಿಶಬ್ದವಾಗಿದ್ದರೆ ಬೇರೆಯವರು ಏನು ಮಾಡ್ತಾರೆ. ಚಪ್ಪಾಳೆ 2 ಕೈಯಿಂದ ಆಗತ್ತಲ್ಲ. एक ने मुख की ताली बजाए, दूसरा चुप कर दे तो आपे ही चुप हो जाए. ಒಬ್ಬರು ಬಾಯಿನ ಚಪ್ಪಾಳೆಯನ್ನು ಹೊಡೆದ್ರೆ ಇನ್ನೊಬ್ಬರು ನಿಶಬ್ದವಾಗಿದ್ದರೆ ಅವರು ಸಹ ನಿಶಬ್ದವಾಗ್ತಾರೆ. ತಾಲಿ ಸೆ ತಾಲಿ ಬಜನೆ ಸೆ ಆವಾಜ್ ಹೋ ಜಾತೆ. ಚಪ್ಪಾಳೆಯ ಜೊತೆಗೆ ಚಪ್ಪಾಳೆ ಹಾಕಿದಾಗ ಶಬ್ದ ಆಗುತ್ತಲ್ಲ. बच्चों को एक दो का कल्याण करना है, बाबा समझाते बच्चे सदै खुशी में रहना चाहते हो तो मनमना. ಮಕ್ಕಳು ಇನ್ನೊಬ್ಬರ ಕಲ್ಯಾಣವನ್ನು ಮಾಡಿ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಸದಾ ಖುಷಿಯಲ್ಲಿ ಇರಬೇಕು ಅಂದರೆ ಮನ್ಮನಾಭವರಾಗಿರಿ. अपने को आत्मा समझ बाबा को याद करो. ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಬಾಯಿಯೋ ಆತ್ಮೋं तरफ देखो, ಬಾಯಿयों को भी ये ध्यान दो. ಸಹೋದರ ಆತ್ಮಗಳ ಕಡೆಗೆ ನೋಡಿ, ಸಹೋದರರಿಗೆ ಧ್ಯಾನವನ್ನು ಕೊಡಿ. योग कराते हो तो भी अपने को आत्मा समझ बाइयों को देखते रहेंगे तो सर्विस अच्छी हो. ಯೋಗ ಮಾಡ್ತಿದ್ರು ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಸಹೋದರರನ್ನು ನೋಡ್ತಿದ್ದಾಗ ಸೇವೆ ಚೆನ್ನಾಗಾಗತ್ತೆ. ಬಾಬಾನೇ ಕಹಾ ಹೈ ಬಾಯಿಯೋಂ ಕೋ ಸಮಜಾओ. ಬಾಬಾ ತಿಳಿಸಿದರೆ ಸಹೋದರರಿಗೆ ತಿಳಿಸಿ. ಬಾಯಿ ಸಭಿ ಆತ್ಮೋं से वर्षा लेते. ये रूहानी नॉलेज एक ही बार तुम ब्राह्मण बच्चों को मिले. ಸಹೋದರರೆಲ್ಲರೂ ತಂದೆಯಿಂದ ಆಸ್ತಿಯನ್ನು ಪಡಿತಾರೆ. ಈ ಆತ್ಮಿಕ ಜ್ಞಾನ ಒಂದೇ ಸಲ ತಮ್ಮ ಮಕ್ಕಳಿಂದ ಸಿಗುತ್ತೆ. तुम ब्राह्मण हो फिर देवता बनने वाले हो. ತಾವು ಬ್ರಾಹ್ಮಣ ಆಗಿದ್ದೀರಾ ಮತ್ತೆ ದೇವತೆ ಆಗೋರಿದ್ದೀರಾ. ಈ ಸಂಗम को तोड़ी छोड़ना नहीं, नहीं तो पार कैसे जाएंगे. ಕೂದೆಂಗೆ ತೊಡಿ. ಸಂಗಮವನ್ನು ಸ್ವಲ್ಪನೂ ಬಿಡಬೇಡಿ, ಇಲ್ಲ ಅಂದರೆ ಪಾರ್ ಹೆಂಗಾಗೋದು. ಜಂಪ್ ಅಂತೂ ಮಾಡೋಕ್ಕಾಗಲ್ವಲ್ಲ. ये वंडरफुल संगम युग है तो बच्चों को रूहानी यात्रा पर रहने की आदत डालो. ಇದು ಆಶ್ಚರ್ಯವಾದ ಸಂಗಮ ಯುಗ ಆಗಿದೆ. ಅಂದಮೇಲೆ ಮಕ್ಕಳು
ಆತ್ಮಿಕ ಯಾತ್ರೆಯಲ್ಲಿ ಇರುವಂತಹ ಅಭ್ಯಾಸವನ್ನು ಹಾಕ್ಕೋಬೇಕು. ತುಮಾರೇ ಹಿ ಫಾಯ್ದೆ ಕಿ ಬಾತ್ ಹೇ ಬಾಬಾ ಕಿ ಶಿಕ್ಷಾ ಬಾಯಿಯೋಂ ಕೋ ದೇ. ಇದು ನಿಮ್ಮ ಲಾಭದ ಮಾತಾಗಿದೆ. ತಂದೆ ಶಿಕ್ಷಣವನ್ನು ಸಹೋದರರಿಗೆ ಕೊಡಿ ಅಂತಿದ್ದಾರೆ. बाबा कहते मैं तुम बच्चों को ज्ञान दे रहा हूँ, आत्मा को ही देखता. ತಂದೆ ತಿಳಿಸ್ತಾರೆ, ನಾನು ನಿಮ್ಮ ಆತ್ಮಗಳಿಗೆ ಜ್ಞಾನವನ್ನು ಕೊಡ್ತೀನಿ, ಆತ್ಮವನ್ನೇ ನೋಡ್ತೀನಿ. ಮನುಷ್ಯ ಮನುಷ್ಯ ಸೆ ಬಾತೆ ಕರೆಂಗೆ ತೋ ಉನ್ಕೆ ಮುಖ ಕೋ ದೇಖ್ತೆ ಹೇ ನ. ಮನುಷ್ಯ ಮನುಷ್ಯನ ಜೊತೆ ಮಾತಾಡುವಾಗ ಅವರ ಮುಖವನ್ನು ನೋಡ್ತಾರಲ್ಲ. ತುಮ್ ಆತ್ಮ ಸೆ ಬಾತ್ ಕರ್ತೆ ಹೋ ತೋ ಆತ್ಮ ಕೋ ಹಿ ದೇಖ್ನ. ತಾವು ಆತ್ಮದ ಜೊತೆ ಮಾತಾಡ್ತಿದ್ದೀರಾ ಅಂದ ಮೇಲೆ ಆತ್ಮವನ್ನೇ ನೋಡಿ. ಬಲ್ ಶರೀರ್ ದ್ವಾರ ಜ್ಞಾನ ದೇತೆ ಹೋ ಪರಂತು ಇಸ್ಮೇ ಶರೀರ ಕಾ ಬಾಂಧ್ ತೋಡ್ನಾ ಹೋತ. ಬರೀ ಶರೀರದ ಮುಖಾಂತರ ಜ್ಞಾನ ಕೊಡ್ತಿರ್ಬೋದು, ಆದರೆ ಇದರಲ್ಲಿ ಶರೀರದ ಅಭಿಮಾನವನ್ನು ಮುರಿಬೇಕಾಗಿದೆ. ತುಮಾರಿ ಆತ್ಮ ಸಮಜ್ತಿ ಪರಮಾತ್ಮ ಬಾಪ್ ಹಮ್ಕೋ ಜ್ಞಾನ ದೇ. ನಿಮ್ಮ ಆತ್ಮ ತಿಳ್ಕೊಳತ್ತೆ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಬಾಪೇ ಕೇಳ್ತೆ ಆತ್ಮಂಕೋ ದೇಖ್ನ. ತಂದೆನೂ ತಿಳಿಸ್ತಾರೆ, ಆತ್ಮಗಳನ್ನೇ ನೋಡಿ. ಆತ್ಮಾಯೇ ಬಿ ಕೇಳ್ತಿ ಹೇ ಹಮ್ ಪರಮಾತ್ಮ ಬಾಬಾ ಕೋ ದೇಖ್. ಆತ್ಮಗಳು ತಿಳಿಸ್ತಾರೆ, ನಾವು ಪರಮಾತ್ಮನನ್ನೇ ನೋಡ್ತಾ ಇದ್ದೀವಿ. ಉನ್ಸೆ ನಾಲೆಜ್ ರೇ ಹೇ ಇಸ್ಕೋ ಕಹಾ ಜಾತಾ ಸ್ಪಿರಿಚುವಲ್ ನಾಲೆಜ್. ಅವರಿಂದ ಜ್ಞಾನವನ್ನು ಪಡ್ಕೊತಾ ಇದ್ದೀವಿ, ಇದಕ್ಕೆ ಹೇಳಲಾಗುತ್ತೆ ಆಧ್ಯಾತ್ಮಿಕ ಜ್ಞಾನ. लेन देन आत्मा की आत्मा के साथ है, आत्मा में ही ज्ञान है, आत्मा को ही ज्ञान देना है. ಕೊಡೋದು ತಗೊಳೋದು ಆತ್ಮದ ಜೊತೆಗೆ ಇದೆ. ಆತ್ಮದಲ್ಲಿ ಜ್ಞಾನ ಇದೆ, ಆತ್ಮನೇ ಜ್ಞಾನವನ್ನು ಕೊಡುತ್ತೆ. ये जैसे जौहर है, तुम्हारे ज्ञान में ये जौहर भर जाएगा तो किसी को भी समझाने से जड़ तीर लग जाए. ಇದು ತೀಕ್ಷ್ಣತೆಯಾಗಿದೆ. ನಿಮ್ಮಲ್ಲಿ ಜ್ಞಾನದ ತೀಕ್ಷ್ಣತೆ ತುಂಬೋಯ್ತು ಅಂದರೆ ಯಾರಿಗಾದರೂ ತಿಳಿಸಿದ ತಕ್ಷಣ ತೀರ ನಾಟತ್ತೆ. ಬಾಬಾ ಕೇತೆ ಪ್ರಾಕ್ಟೀಸ್ ಕರ್ಕೆ ದೇಖೋ ತೀರ್ ಲಗ್ತಾ ಹೈ. ಬಾಬಾ ತಿಳಿಸ್ತಿದ್ದರೆ ಅಭ್ಯಾಸ ಮಾಡಿ ನೋಡಿ, ತೀರ ಅಂದರೆ ಬಾಣ ನಾಟತ್ತ. ये नया आदत डालनी है तो फिर शरीर का बाण निकल जाए. ಈ ಹೊಸ ಅಭ್ಯಾಸವನ್ನು ಹಾಕಿದಾಗ ಶರೀರದ ಬಾಣ ಹೊಟ್ಟೋಗ್ಬಿಡುತ್ತೆ. ಮಾಯಾ ಕಿ ತೂಫಾನ್ ಕಮ್ ಆएगी, ಬೂರೆ ಸಂಕಲ್ಪ ನೈ ಆए. ಮಾಯೆಯ ಬಿರುಗಾಳಿ ಕಡಿಮೆ ಬರುತ್ತೆ, ಕೆಟ್ಟ ಸಂಕಲ್ಪ ಬರಲ್ಲ. क्रिमिनल ऐबे नहीं रहेंगे, हम आत्मा ने 84 का चक्कर लगाया. ವಿಕಾರದ ದೃಷ್ಟಿನೂ ಬರೋದಿಲ್ಲ. ನಾನು ಆತ್ಮ 84 ಜನ್ಮದ ಚಕ್ರವನ್ನು ಹಾಕಿದೆ. अब नाटक पूरा होता, अब बाबा की याद में रहना है. ಈಗ ನಾಟಕ ಪೂರ್ತಿ ಆಗುತ್ತೆ, ತಂದೆಯ ನೆನಪಿನಲ್ಲಿ ಇರಬೇಕು. याद से ही तमो प्रधान से सतो प्रधान बन, सतो प्रधान दुनिया के मालिक बन जाए. ನೆನಪಿನಿಂದ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಿ ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗ್ತೀವಿ. कितना सहज है, बाबा समझाते बच्चों को ये शिक्षा देना भी मेरा पाठ. ಎಷ್ಟು ಸಹಜ ಆಗಿದೆ. ಬಾಬಾ ಅಂತಾರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ನನ್ನ ಪಾತ್ರ ಆಗಿದೆ. कोई नया बात नहीं, हर 5000 वर्ष बाद हमको आना होता. ಇದೇನು ಹೊಸ ಮಾತಲ್ಲ, ಪ್ರತಿ 5000 ವರ್ಷದ ನಂತರ ನಾನು ಬರಲೇಬೇಕು. ಮೇ ಬಾಂಧಾಯಮಾನ ಹೂँ, ಬಚ್ಚೋಂ ಕೋ ಬೈಟ್ ಸಮझाता. ನಾನು ಬಂಧಿತನಾಗಿದ್ದೀನಿ, ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತೀನಿ. ಮೀಟೆ ಬಚ್ಚೆ ರೂಹಾನಿ ಯಾದ್ ಕಿ ಯಾತ್ರಾ ಮೇ ರಹೋ ತೋ ಅಂತ ಮತೆ ಸೋಗತೆ ಹೋ ಜಾಯ್. ಮಧುರಾದ ಮಕ್ಕಳೇ, ಆತ್ಮಿಕ ಯಾತ್ರೆಯಲ್ಲಿ ಇರಿ, ಆಗ ಅಂತಿಮ ಸ್ಥಿತಿ ಗತಿ ಆಗತ್ತೆ. ये अंत काल है ना, मामेकम याद करो तो तुम्हारी सद्गति हो जाए. ಇದು ಅಂತಿಮ ಕಾಲ ಆಗಿದೆಯಲ್ಲ, ನನ್ನ ಒಬ್ಬರನ್ನ ನೆನಪು ಮಾಡಿ, ಆಗ ನಿಮ್ಮ ಸದ್ಗತಿ ಆಗ್ಬಿಡುತ್ತೆ. ದೇಹಿ ಅಭಿಮಾನಿ ಬನ್ನೆ ಕಿ ಶಿಕ್ಷಾ ಏಕಿ ಬಾರ್ ತುಮ್ ಬಚ್ಚೋಂ ಕೋ ಮಿಲ್ತಾ. ಆತ್ಮಿಕ ಸ್ಥಿತಿಯಲ್ಲಿರುವಂಥ ಶಿಕ್ಷಣ ಈ ಒಂದೇ ಸಲ ಮಕ್ಕಳಿಗೆ ಸಿಗುತ್ತೆ.
कितना ವಂಡರ್ಫುಲ್ ಜ್ಞಾನ है ಬಾಬಾ ವಂಡರ್ಫುಲ್ है तो बाप का ज्ञान भी ವಂಡರ್ಫುಲ್. ಎಷ್ಟು ವಂಡರ್ಫುಲ್ ಆದ ಜ್ಞಾನ ಆಗಿದೆ. ಬಾಬಾ ವಂಡರ್ಫುಲ್ ಅಂದ ಮೇಲೆ ಬಾಬುವರ ಜ್ಞಾನನೂ ವಂಡರ್ಫುಲ್ ಆಗಿದೆ. कोई बात बता ना सके अभी वापस चलना है इसलिए बाबा कहते मीठे बच्चों ये प्रैक्टिस करो. ಯಾವಾಗೂ ಯಾರು ಇಂತಹ ಮಾತುಗಳನ್ನು ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಈಗ ವಾಪಸ್ ಹೋಗಬೇಕಾಗಿದೆ, ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ ಈ ಅಭ್ಯಾಸವನ್ನು ಮಾಡಿ. अपने को आत्मा समझ आत्मा को ज्ञान दो. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಆತ್ಮಕ್ಕೆ ಜ್ಞಾನವನ್ನು ಕೊಡಿ. ತುಮಾರೆ ನೇತ್ರ ಸೆ ಬಾಯಿ ಬಾಯಿ ಕೋ ದೇಖ್ನಾ ಯಹಿ ಬಡಿ ಮೇಹನತ್. ಮೂರನೇ ನೇತ್ರದಿಂದ ಸಹೋದರ ಸಹೋದರರನ್ನು ನೋಡಿ, ಇದೇ ಶ್ರಮ ಆಗಿದೆ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. इंदिन धारणेगोस्कर मुख्य सार. जैसे बाप बच्चों की रूहानी सर्विस पर आए ऐसे बाप को फॉलो कर रूहानी सर्विस करो. ಯಾವ ರೀತಿ ತಂದೆ ಮಕ್ಕಳ ಆತ್ಮಿಕ ಸೇವೆಯಲ್ಲಿ ಬಂದಿದ್ದಾರೆ ಆ ರೀತಿ ತಂದೆಯನ್ನು ಅನುಕರಣೆ ಮಾಡ್ತಾ ಆತ್ಮಿಕ ಸೇವೆಯನ್ನು ಮಾಡಬೇಕು. बाप के डायरेक्शन पर चल खुशी की खुराक खानी और खिलानी. ತಂದೆಯ ಡೈರೆಕ್ಷನ್ ಅನುಸಾರ ನಡೀತಾ ಖುಷಿಯ ಟಾನಿಕ್ಕನ್ನು ತಗೊಂತಾ ಇತರರಿಗೂ ಕೊಡಬೇಕಾಗಿದೆ. ಎರಡನೇದು कोई उल्टी सुल्टी बात बोले तो चुप रहना. मुख की ताली नहीं बजानी सहन कर. ಯಾರಾದರೂ ಉಲ್ಟಾ ಸುಲ್ಟಾ ಮಾತಾಡಿದ್ರೆ ನಿಶಬ್ದವಾಗಿರಿ, ಬಾಯಿಯ ಚಪ್ಪಾಳಿಯನ್ನು ಮಾಡಬೇಡಿ, ಸಹನೆ ಮಾಡಿ. वरदान दृढ़ता की शक्ति से मन बुद्धि को सीट पर सेट करने वाले सहज योगी भव. ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಸೀಟ್ ಮೇಲೆ ಕೂರಿಸುವಂಥವರು ಸಹಜ ಯೋಗಿ ಭವ. बच्चों का बाप से प्यार है इसलिए याद में शक्तिशाली हो बैठने का, चलने का, सेवा करने का अटेंशन बहुत देते. ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಇದ್ದೀರಾ, ಅದಕ್ಕೆ ನೆನಪಿನಲ್ಲಿ ಶಕ್ತಿಶಾಲಿಯಾಗಿ ಕುತ್ಕೋಬೇಕು, ನಡಿಬೇಕು, ಸೇವೆಯನ್ನು ಮಾಡಬೇಕು, ಅಟೆನ್ಷನ್ ಬಹಳಷ್ಟು ಕೊಡ್ತೀರಲ್ಲ. लेकिन मन पर अगर पूरा कंट्रोल नहीं, मन ऑर्डर में नहीं तो थोड़ा टाइम अच्छा बैठते फिर ढीला डाला शुरू कर देते. ಆದರೆ ಮನಸ್ಸಿನ ಮೇಲೆ ಪೂರ್ತಿ ಕಂಟ್ರೋಲ್ ಇಲ್ಲ ಅಂದಾಗ ಮನಸ್ಸು ಆರ್ಡರ್ ಅನುಸಾರ ನಡೆಯಲ್ಲ. ಸ್ವಲ್ಪ ಸಮಯ ಚೆನ್ನಾಗಿ ಕುತ್ಕೊಳತ್ತೆ, ಮತ್ತೆ ಅಲ್ಲಾಡೋದಕ್ಕೆ ಆರಂಭ ಮಾಡುತ್ತೆ. ಕವಿ ಸೆಟ್ ಹೋತೆ ಕವಿ ಅಪ್ಸೆಟ್ ಹೋತೆ. ಕೆಲವೊಂದು ಸಲ ಸೆಟ್ ಆಗ್ತೀರಾ, ಕೆಲವೊಂದು ಸಲ ಅಪ್ಸೆಟ್ ಆಗ್ತೀರಾ. लेकिन एकाग्रता की व दृढ़ता की शक्ति से मन बुद्धि को एक स्थिति की सीट पर सेट कर दो तो सहज योगी बन जाए. ಆದರೆ ಏಕಾಗ್ರತೆಯ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಏಕರಸ ಸ್ಥಿತಿಯಲ್ಲಿ ಸೀಟಲ್ಲಿ ಸೆಟ್ ಮಾಡಿಬಿಡಿ, ಆಗ ಸಹಜವಾಗಿ ಸಹಜ ಯೋಗಿಗಳು ಆಗ್ತೀರಾ. ಸ್ಲೋಗನ್ ಆಗಿದೆ, जो भी शक्तियाँ है उन्हें समय पर यूज़ करो तो बहुत अच्छे अच्छे अनुभव हो. ಏನೆಲ್ಲ ಶಕ್ತಿಗಳಿದೆ ಅದನ್ನು ಸಮಯದಲ್ಲಿ ಉಪಯೋಗ ಮಾಡಿ, ಆಗ ಬಹಳ ಒಳ್ಳೊಳ್ಳೆ ಅನುಭವ ಆಗತ್ತೆ. ಸ್ಲೋಗನ್ ಆಗಿದೆ, ಆ ವ್ಯಕ್ತಿ ಸೈಲೆನ್ಸ್ ದ್ವಾರ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿ का ಅನುಭವ. ಆ ವ್ಯಕ್ತ ನಿಶಬ್ದತೆಯಿಂದ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. आप हर एक ब्राह्मण ब्रह्मा बाप समान चैतन्य चित्र बने. ಈಗ ಪ್ರತಿಯೊಂದು ಬ್ರಾಹ್ಮಣ ಬ್ರಹ್ಮ ಬಾಬಾ ಸಮಾನ ಚೈತನ್ಯ ಚಿತ್ರ ಆಗಿ ಲೈಟ್ और ಮೈಟ್ ಹೌಸ್ಗೆ ಜಾಕಿ ಬನೆ. ಲೈಟ್ ಮತ್ತು ಶಕ್ತಿಯ ಬೆಳಕಿನ ಗೊಂಬೆ ಆಗಬೇಕು. संकल्प शक्ति का साइलेंस का भाषण तैयार कर कर्मातीत डबल लाइट फरिश्ता स्टेज पर वरदानी मुहूर्त का पाठ बचाए, तब ಸಂಪೂರ್ಣತಾ ಸಮೀಪ ಆಯಿತು. ಸಂಕಲ್ಪದ ಶಕ್ತಿಯಿಂದ ನಿಶಬ್ದತೆಯ ಭಾಷೆಯನ್ನು ತಯಾರು ಮಾಡಿ
ಕರ್ಮಾತೀತ ಡಬಲ್ ಲೈಟ್ ಫರಿಷ್ಠಾ ಸ್ಟೇಜಿನ ಮೇಲೆ ವರದಾನಿ ಮೂರ್ತಿಯಾಗಿ ಪಾತ್ರವನ್ನು ಅಭಿನಯ ಮಾಡಿ. ಆಗ ಸಂಪೂರ್ಣತೆಯ ಸಮೀಪಕ್ಕೆ ಬರ್ತೀರಾ. उस कर्मातीत स्टेज के आधार पर जिसके प्रति जो संकल्प करेंगे उसके पास वो संकल्प पहुंच जाए. ಆ ಕರ್ಮಾತೀತ ಸ್ಥಿತಿಯ ಆಧಾರದ ಮೇಲೆ ಯಾರ ಪ್ರತಿ ಏನು ಸಂಕಲ್ಪ ಮಾಡ್ತೀರಾ ಅದು ಅವರ ಹತ್ತಿರ ಸೇರುವ ಮಾತು ಬರುತ್ತೆ. ಅಂದರೆ ಅವರ ಹತ್ರ ಆ ಸಂಕಲ್ಪ ತಲುಪತ್ತೆ. ಅಚ್ಚಾ, ಓಂ ಶಾಂತಿ.